ನಮಸ್ಕಾರ ಬಸ್ಸು. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ ಮುಂದೆ ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಈ ದಿವಸ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಡೆಲಿವರಿ ಆಪ್ ಗಳ ಬಗ್ಗೆ ಮಾಹಿತಿನ ಕೊಡ್ತಿದ್ವಿ. ಆದ್ರೆ ಇವತ್ತು ಬಿಗ್ ಬಾಸ್ಕೆಟ್ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಸಂತೋಷ, ಬಹಳ ಸಂತೋಷ. ಹೌದು, ಬಿಗ್ ಬಾಸ್ಕೆಟ್ ಒಂದು ಗ್ರಾಸರಿ ಡೆಲಿವರಿ ಆಪ್ ಆಗಿದೆ. ಈ ಒಂದು ಆಪ್ ಶುರುವಾಗಿದ್ದು 2011ರಲ್ಲಿ. ನಾವು ಯೂಶಲಿ ನೋಡ್ತಿರ್ತೀವಿ ಈ ಬ್ಲಿಂಕಿಟ್, ಜೆಪ್ಟೋ, ರ್ಯಾಪಿಡೋ, ಝೊಮ್ಯಾಟೊ, ಸ್ವಿಗ್ಗಿ ಈ ತರ ಒಂದು ಡೆಲಿವರಿ ಆಪ್ ಗಳಲ್ಲಿ ಜಾಯಿನ್ ಆಗೋದು ಹೇಗೆ, ಇದರಲ್ಲಿ ಸಂಬಳ ಕೊಡ್ತಾರೆ, ಈ ತರ ವಿಚಾರಗಳ ಬಗ್ಗೆ ಜನ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತಾರೆ. ಅಂಡ್ ಇವುಗಳನ್ನ ನೋಡೋ ಬರದಲ್ಲಿ ಈ ಬಿಗ್ ಬಾಸ್ಕೆಟ್ ಅಂತ ಗ್ರಾಸರಿ ಡೆಲಿವರಿ ಆಪ್ ಗಳನ್ನ ಸ್ವಲ್ಪ ಸೈಡ್ ಲೈನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಆದ್ರೆ ಈ ಆಪ್ ಗಳಲ್ಲೂ ಮಸ್ತಾಗಿ ಅರ್ನಿಂಗ್ಸ್ ನ ಮಾಡಬಹುದು ಅಂತ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ? ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ವಿಚಾರ ಗೊತ್ತಿಲ್ಲ ಅಂತಾನೆ ಇದನ್ನ ಹೇಳೋದಕ್ಕೆ ನಾನ್ ಬಂದಿದ್ದೀನಿ. ಇವತ್ತು ನಾವು ಈ ಬಿಗ್ ಬಾಸ್ಕೆಟ್ ಗ್ರಾಸರಿ ಡೆಲಿವರಿ ಆಪ್ ಅಲ್ಲಿ ನೀವು ಡೆಲಿವರಿ ಪಾರ್ಟ್ನರ್ ಆಗಿ ಹೇಗೆ ಸೇರ್ಕೋಬಹುದು ಅನ್ನೋ ವಿಚಾರವನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ನೀವು ಅದನ್ನ ಫಾಲೋ ಮಾಡ್ಕೊಂಡು ನೀವು ಇದರಲ್ಲಿ ಡೆಲಿವರಿ ಪಾರ್ಟ್ನರ್ ಆಗಿ ಸೇರ್ಕೊಂಡು ಜಾಸ್ತಿ ಅರ್ನಿಂಗ್ಸ್ ನ ಮಾಡಬಹುದು. ನೀವು ಬಿಗ್ ಬಾಸ್ಕೆಟ್ ಅಲ್ಲಿ ಗ್ರಾಸರಿ ಡೆಲಿವರಿ ಪಾರ್ಟ್ನರ್ ಆಗಿ ಸೇರ್ಕೋಬೇಕು ಅಂದ್ರೆ ಮೊದಲು ಪ್ಲೇ ಸ್ಟೋರ್ ಇಂದ ಬಿಬಿ ಸಾರಥಿ ಆಪ್ ಅನ್ನೋ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಇದು ಇನಿಷಿಯಲ್ ಆಗಿ ಕೆಲವೊಂದು ಪರ್ಮಿಷನ್ ನ ಕೇಳುತ್ತೆ. ನಿಮ್ಮ ಫೋಟೋಗಳಿಗೆ, ವಿಡಿಯೋಗಳಿಗೆ ಮತ್ತೆ ಲೊಕೇಶನ್ ಗೆ ಪರ್ಮಿಷನ್ ಕೇಳುತ್ತೆ. ನೀವು ಇದಕ್ಕೆ ಪರ್ಮಿಷನ್ ನ ಕೊಡಬೇಕು. ಆ ಪರ್ಮಿಷನ್ ನ ಕೊಟ್ಟ ಆದ್ಮೇಲೆ ನಿಮ್ಮ ಒಂದು ಲೊಕೇಶನ್ ನ ಫೆಚ್ ಮಾಡುತ್ತೆ. ನಿಮ್ಮ ಲೊಕೇಶನ್ ಫೆಚ್ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಅದಕ್ಕೆ ಕೇಳುತ್ತೆ. ನೀವು ಯಾವ ಒಂದು ಮೊಬೈಲ್ ನಂಬರ್ ಹಾಕ್ತೀರಾ ಅದಕ್ಕೆ ಒಂದು OTP ಬರುತ್ತೆ. ಅದಾದ್ಮೇಲೆ ಫರ್ದರ್ ಪ್ರೊಸೆಸ್ ಇರುತ್ತೆ. ನೀವು ಬಿಗ್ ಬಾಸ್ಕೆಟ್ ಡೆಲಿವರಿ ಪಾರ್ಟ್ನರ್ ಆಪ್ ಅಲ್ಲಿ ಎಂಟರ್ ಆದ ತಕ್ಷಣ ಅದು ನಿಮ್ಮನ್ನ ಕೇಳುತ್ತೆ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಡೆಲಿವರಿ ಪಾರ್ಟ್ನರ್ ಇಲ್ಲ ಹೊಸ ಡೆಲಿವರಿ ಪಾರ್ಟ್ನರ್ ಅಂತ. ಎಕ್ಸಿಸ್ಟಿಂಗ್ ಆದ್ರೆ ಲಾಗಿನ್ ಆದ್ರೆ ಸಾಕು. ಹೊಸ ಡೆಲಿವರಿ ಪಾರ್ಟ್ನರ್ ಆದ್ರೆ ನಿಮ್ಗೆ ಕೆಲವೊಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಇರುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್, ಹಾಗೆ ಕೆಲವೊಂದು ಡಾಕ್ಯುಮೆಂಟ್ಸ್, ಆಮೇಲೆ ನೀವು ಯಾವ ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೋತೀರಾ, ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇವಿಷ್ಟನ್ನು ಕೇಳುತ್ತೆ. ನೀವು ಇಷ್ಟನ್ನು ಕೊಟ್ಟು ಆದ್ಮೇಲೆ ನಿಮಗೆ ಫರ್ದರ್ ಒಂದು ಟ್ರೈನಿಂಗ್ ಸೆಷನ್ ಅಂತ ಇರುತ್ತೆ. ಕೆಲವೊಂದು ವಿಡಿಯೋಗಳನ್ನ ತೋರಿಸಿ ನಿಮ್ಮನ್ನ ಟ್ರೈನ್ ಮಾಡ್ತಾರೆ. ಅದಕ್ಕೆ ಬೇರೆ ಒಂದು ಆಪ್ ಇರುತ್ತೆ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಆ ವಿಡಿಯೋಗಳನ್ನ ನೋಡಿ ಟ್ರೈನ್ ಆಗ್ಬೇಕಾಗುತ್ತೆ. ಇದಿಷ್ಟು ಆದ್ಮೇಲೆ ಇವಿಷ್ಟು ಒಂದು ಆನ್ಲೈನ್ ಪ್ರೊಸೀಜರ್ ಆಗಿರುತ್ತೆ. ಈ ಆನ್ಲೈನ್ ಪ್ರೊಸೀಜರ್ ಮುಗಿದ ಆದ್ಮೇಲೆ ನಿಮ್ಮನ್ನ ಸ್ಟೋರಿ ಕರೀತಾರೆ. ಸ್ಟೋರ್ ಅಲ್ಲಿ HR ಮ್ಯಾನೇಜರ್ ಇರ್ತಾರೆ. ಅವ್ರನ್ನ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಒಂದು ರೆಫರಲ್ ಕೋಡ್ ಗಳನ್ನ ತಗೊಂಡು ಆಪ್ ಅಲ್ಲಿ ಒಂದು ಸರಿ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಅಫಿಷಿಯಲಿ ಬಿಗ್ ಬಾಸ್ಕೆಟ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತೀರಾ. ಅಂಡ್ ಇದರಲ್ಲಿ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂದ್ರೆ, ನೀವು ಬಿಗ್ ಬಾಸ್ಕೆಟ್ ಅಲ್ಲಿ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡೋದಕ್ಕೆ ₹1 ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಆಗಿ ಫ್ರೀ ಆಗಿದೆ. ಅಂಡ್ ಇದರಲ್ಲಿ ನೀವು ಯಾವಾಗ ಕೆಲಸ ಮಾಡ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬಹುದು. ನೀವು ಫುಲ್ ಟೈಮ್ ಬೇಕಾದ್ರೂ ಮಾಡಬಹುದು, ಇಲ್ಲ ಪಾರ್ಟ್ ಟೈಮ್ ಬೇಕಾದ್ರೂ ಮಾಡಬಹುದು. ಅಂಡ್ ನೀವು ಯಾವ ಅವರ್ ಅಲ್ಲಿ ಕೆಲಸ ಮಾಡ್ತೀರಾ ಅನ್ನೋ ಗಿಗ್ ಗಳನ್ನ ನೀವೇ ಆರಾಮಾಗಿ ಬುಕ್ ಮಾಡ್ಕೋಬಹುದು. ಅಂಡ್ ನಾನು ಪರ್ಸನಲ್ ಆಗಿ ಬಿಗ್ ಬಾಸ್ಕೆಟ್ ಸ್ಟೋರ್ ಹತ್ರ ಹೋಗಿ ವಿಸಿಟ್ ಮಾಡಿ ಅವ್ರನ್ನ ವಿಚಾರಿಸಿದಾಗ ಅಲ್ಲಿನ ಡೆಲಿವರಿ ಪಾರ್ಟ್ನರ್ಸ್ ನನಗೆ ಹೇಳಿದೇನಪ್ಪಾ ಅಂದ್ರೆ, ನಾವು ಪಾರ್ಟ್ ಟೈಮ್ ಮಾಡ್ಕೊಂಡೆ ದಿನಕ್ಕೆ 1000 ಮಾಡ್ತೀವಿ, ಬೆಳಗ್ಗೆ ಒಂದಷ್ಟು ಅವರ್ ಮಾಡಿ ಒಂದು ₹500 ಮಾಡ್ತೀವಿ, ಸಂಜೆ ಒಂದಷ್ಟು ಅವರ್ ಮಾಡಿ ₹500 ಮಾಡ್ತೀವಿ, ದಿನಕ್ಕೆ ₹1000 ಆರಾಮಾಗಿ ಮಾಡ್ತೀವಿ. ಅಂಡ್ ಇನ್ಸೆಂಟಿವ್ಸ್ ಕೂಡ ಚೆನ್ನಾಗಿ ಕೊಡ್ತಾರೆ. ಅಂಡ್ ಇನ್ನೊಂದಷ್ಟು ಹೇಳಿದೆ ಅಂದ್ರೆ ಇದು ನಿಮ್ ಲಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಲಕ್ ಚೆನ್ನಾಗಿದ್ರೆ ತಿಂಗಳಿಗೆ 50,000 ರಿಂದ 60,000 ಕೂಡ ದುಡಿತೀವಿ. ಲಕ್ ಚೆನ್ನಾಗಿಲ್ಲ ಅಂದ್ರೆ 30,000 ರಿಂದ 35,000ಕ್ಕಂತೂ ಯಾವುದೇ ರೀತಿ ಲಾಸ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಆಗ ವಿಷಯ. ಅಂಡ್ ನೀವು ಬಿಗ್ ಬಾಸ್ಕೆಟ್ ಅಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಏರಿಯಾ ಅಂತ ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಏರಿಯಾದಲ್ಲಿ 6 ರಿಂದ 7 ಕಿಲೋಮೀಟರ್ ಸುತ್ತಮುತ್ತ ರೇಡಿಯಸ್ ಅಲ್ಲಿ ನಿಮ್ಗೆ ಆರ್ಡರ್ ಗಳನ್ನ ಡೆಲಿವರಿ ಮಾಡೋದಕ್ಕೆ ಕಳಿಸ್ತಾರೆ. ಅಂಡ್ ಹೋಗೋದಕ್ಕೆ ಕಾಸು ಕೊಡ್ತಾರೆ ಹೊರತು ಬರೋದಕ್ಕೆ ಅವರು ನಿಮ್ಗೆ ಯಾವುದೇ ರೀತಿಯ ಕಾಸನ್ನ ಕೊಡೋದಿಲ್ಲ. ಅಂಡ್ ಈ ಬಿಗ್ ಬಾಸ್ಕೆಟ್ ಡೆಲಿವರಿ ಪಾರ್ಟ್ನರ್ ಆಪ್ ಅಲ್ಲಿ ಕೂಡ ನಿಮ್ಗೆ ಪೇಮೆಂಟ್ ವೀಕ್ಲಿ ಇರುತ್ತೆ. ಅಂಡ್ ಎವ್ರಿ ವೀಕ್ ನೀವೇನ್ ಅರ್ನ್ ಮಾಡ್ತೀರಾ ಅದು ಇನ್ಸೆಂಟಿವ್ ಸಮೇತವಾಗಿ ನೀವು ಆ ಇನ್ಸೆಂಟಿವ್ ಕ್ರೈಟೀರಿಯಾ ಫಿಲ್ ಮಾಡಿದ್ರೆ ಪ್ರತಿ ವೀಕು ಅದು ನಿಮ್ಮ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗುತ್ತೆ. ಅರ್ನಿಂಗ್ಸ್ ಬಗ್ಗೆ ನೀವು ನನ್ನ ಕೇಳೋದಾದ್ರೆ, ಅರ್ನಿಂಗ್ಸ್ ನೀವು ಹೇಗೆ ಕೆಲಸ ಮಾಡ್ತೀರಾ ಅಂಡ್ ನಿಮ್ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗಾಡಿ ಚೆನ್ನಾಗಿ ಮೈಲೇಜ್ ಕೊಟ್ರೆ ಬರೋ ಅರ್ನಿಂಗ್ಸ್ ಅಲ್ಲಿ ಮೇಜರ್ ಪಾರ್ಟ್ ನಿಮ್ಗೆ ಉಳಿತಾಯ ಆಗುತ್ತೆ. ಅಂಡ್ ನಿಮ್ ಗಾಡಿ ಏನಾದ್ರೂ ಮೈಲೇಜ್ ಸ್ವಲ್ಪ ಕಮ್ಮಿ ಕೊಡುತ್ತೆ ಅಂದ್ರೆ ಗಾಡಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಹಾಕ್ಬೇಕಾಗುತ್ತೆ. ನಿಮ್ಗೂ ಮೀಡಿಯಂ ಆಗಿ ಉಳ್ಕೊಳ್ಳುತ್ತೆ. ಬಟ್ ಕಂಪಾರಿಟಿವ್ಲಿ ಮೈಲೇಜ್ ಜಾಸ್ತಿ ಇದ್ದಾಗ ಎಷ್ಟು ಉಳ್ಕೋತಿತ್ತೋ ಅಷ್ಟು ಉಳ್ಕೊಳ್ಳಲ್ಲ. ಅಂಡ್ ಈ ಬಿಗ್ ಬಾಸ್ಕೆಟ್ ಆಪ್ ಅವರು ಅವರ ಡೆಲಿವರಿ ಪಾರ್ಟ್ನರ್ ಗಳಿಗೆ ಇನ್ಸೆಂಟಿವ್ಸ್ ಕೊಡ್ತಾರೆ, ರೆಫರಲ್ ಬೋನಸ್ ಕೊಡ್ತಾರೆ, ಮೆಡಿಕಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇವಿಷ್ಟು ಇನ್ಶೂರೆನ್ಸ್ ಗಳನ್ನ ಅವರು ಮಾಡ್ಕೊಡ್ತಾರೆ. ಸೊ ನಿಮಗೆ ಈ ಒಂದು ಕೆಲಸ ಮಾಡ್ಬೇಕಾದ್ರೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಕ್ಲೈಮ್ ಮಾಡ್ಕೊಂಡು ನೀವು ಅದರಿಂದ ಒಂದು ಯುಟಿಲೈಸೇಷನ್ ನ ಪಡ್ಕೋಬಹುದು. ಸೊ ನೀವೇನಾದ್ರೂ ಬಿಗ್ ಬಾಸ್ಕೆಟ್ ಆಪ್ ಅಲ್ಲಿ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ಬೇಕು ಅಂತ ಅನ್ಕೋತಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇದೇ ರೀತಿ ಬೇರೆ ಯಾವುದೇ ವಿಚಾರವಾಗಿ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ ನ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ತರ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.